ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಮ್ಮ ಭಾರತ ತಂಡವು ಇಂಗ್ಲೆಂಡ್ ತಂಡದ ವಿರುದ್ಧ ಮೊದಲನೇ ಟೆಸ್ಟ್ ಮ್ಯಾಚ್ನಲ್ಲಿ ಹೀನಾಯವಾಗಿ ಸೋತ ನಂತರ ಈಗ ಎರಡನೇ ಮ್ಯಾಚ್ನಲ್ಲಿ 106 ರನ್ಗಳಿಂದ ಗೆಲ್ಲುವ ಮೂಲಕ ಹೊಸ ದಾಖಲೆಯನ್ನು ಬರೆದು ಗೆಲುವಿನ ಲಯಕ್ಕೆ ಮರಳಿದ್ದಾರೆ ಅಂತ ಹೇಳ್ಬೋದು. ಹೌದು ಫ್ರೆಂಡ್ಸ್, ಈ ಮ್ಯಾಚ್ನಲ್ಲಿ ನಮ್ಮ ಭಾರತ ತಂಡವು ಇಂಗ್ಲೆಂಡ್ ತಂಡಕ್ಕೆ ಫೋರ್ತ್ ಇನ್ನಿಂಗ್ಸ್ನಲ್ಲಿ ಬರೋಬ್ಬರಿಯಾಗಿ 399 ಟಾರ್ಗೆಟನ್ನು ಕೊಟ್ಟಿರುತ್ತಾರೆ. ಇದಕ್ಕೆ ಇಂಗ್ಲೆಂಡ್ ತಂಡವು ಕೇವಲ 294 ರನ್ಗಳಿಗೆ ಆಲ್ಔಟ್ ಆಗುತ್ತಾರೆ. ಹಾಗಾಗಿ ನಮ್ಮ ಭಾರತ ತಂಡವು ಎರಡನೇ ಟೆಸ್ಟ್ ಮ್ಯಾಚ್ನಿಂದ ಬರೋಬ್ಬರಿಯಾಗಿ 106 ರನ್ಗಳಿಂದ ಗೆಲ್ತಾರೆ. ಇನ್ನು ಈ ಮ್ಯಾಚ್ನಲ್ಲಿ ನಮ್ಮ ಭಾರತ ತಂಡದ ಪರವಾಗಿ ಜಸ್ಪ್ರೀತ್ ಬುಮ್ರಾರವರು 9 ವಿಕೆಟ್ಸ್ಗಳನ್ನು ಪಡೆದುಕೊಂಡಿದ್ದಾರೆ ಮತ್ತು ಕುಲ್ದೀಪ್ ಯಾದವ್ ಹಾಗೆಯೇ ರವಿಚಂದ್ರನ್ ಅಶ್ವಿನ್ ಅವರು ತಲಾ 4 ವಿಕೆಟ್ಸ್ಗಳನ್ನು ಪಡೆದುಕೊಂಡಿದ್ದಾರೆ. ಹಾಗೆಯೇ ಬ್ಯಾಟಿಂಗ್ನಲ್ಲಿ ಯಶಸ್ವಿ ಜೈಸ್ವಾಲ್ ಅವರು ದ್ವಿಶತಕವನ್ನು ಸಿಡಿಸಿ 209 ರನ್ಗಳನ್ನು ಗಳಿಸಿದ್ದಾರೆ ಮತ್ತು ಶುಭ್ಮನ್ ಗಿಲ್ ಅವರು ಟೆಸ್ಟ್ ಕ್ರಿಕೆಟ್ನಲ್ಲಿ 3ನೇ ಸೆಂಚುರಿಯನ್ನು ಗಳಿಸಿದ್ದಾರೆ. ಇದರಿಂದ ಈ ಮ್ಯಾಚ್ನಲ್ಲಿ ನಮ್ಮ ಭಾರತ ತಂಡಕ್ಕೆ ಗೆಲ್ಲುವಲ್ಲಿ ಮುಖ್ಯ ಪಾತ್ರವನ್ನು ವಹಿಸಿದಂತಹ ಜಸ್ಪ್ರೀತ್ ಬುಮ್ರಾರವರಿಗೆ ಮ್ಯಾನ್ ಆಫ್ ದಿ ಮ್ಯಾಚ್ ನೀಡಿದ್ದಾರೆ ಅಂತ ಹೇಳ್ಬೋದು. ಹಾಗಾದರೆ ನಮ್ಮ ಭಾರತ ತಂಡವು ಎರಡನೇ ಮ್ಯಾಚನ್ನು ಇಂಗ್ಲೆಂಡ್ ತಂಡದ ವಿರುದ್ಧ ಗೆದ್ದ ನಂತರ ಪಾಯಿಂಟ್ಸ್ ಟೇಬಲ್ನಲ್ಲಿ ಯಾವ ಸ್ಥಾನದಲ್ಲಿದ್ದಾರೆ ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ. ಹಾಗಾಗಿ ಈ ವಿಡಿಯೋವನ್ನು ನೀವು ಮಿಸ್ ಮಾಡದೆ ಪೂರ್ತಿಯಾಗಿ ಕೊನೆಯವರೆಗೂ ನೋಡಿ. ಹೌದು ಫ್ರೆಂಡ್ಸ್, ನಮ್ಮ ಭಾರತ ತಂಡವು ಮೊದಲನೇ ಮ್ಯಾಚ್ನಲ್ಲಿ ಸೋತ ನಂತರ ಪಾಯಿಂಟ್ಸ್ ಟೇಬಲ್ನಲ್ಲಿ 6ನೇ ಸ್ಥಾನಕ್ಕೆ ಕುಸಿದಿತ್ತು. ಆದರೆ ಈಗ ಎರಡನೇ ಮ್ಯಾಚ್ನಲ್ಲಿ ಇಂಗ್ಲೆಂಡ್ ವಿರುದ್ಧ ಗೆದ್ದ ನಂತರ ಮತ್ತೆ ನಮ್ಮ ಭಾರತ ತಂಡವು 38 ಅಂಕದಿಂದ 2ನೇ ಸ್ಥಾನಕ್ಕೆ ಏರಿದ್ದಾರೆ ಅಂತ ಹೇಳ್ಬೋದು. ಇದರಲ್ಲಿ WTC ಪಾಯಿಂಟ್ಸ್ ಟೇಬಲ್ನಲ್ಲಿ ಮೊದಲನೇ ಸ್ಥಾನದಲ್ಲಿ ಆಸ್ಟ್ರೇಲಿಯಾ ತಂಡವು 10 ಮ್ಯಾಚಸ್ಗಳನ್ನು ಆಡಿ 66 ಅಂಕಗಳನ್ನು ಪಡೆದುಕೊಂಡು ಮೊದಲನೇ ಸ್ಥಾನದಲ್ಲಿದ್ದಾರೆ. ಹಾಗೆಯೇ ನಮ್ಮ ಭಾರತ ತಂಡವು 6 ಮ್ಯಾಚಸ್ಗಳನ್ನು ಆಡಿ 38 ಅಂಕಗಳಿಂದ 2ನೇ ಸ್ಥಾನದಲ್ಲಿದ್ದಾರೆ ಮತ್ತು 3ನೇ ಸ್ಥಾನದಲ್ಲಿ ಸೌತ್ ಆಫ್ರಿಕಾ ತಂಡವು 2 ಮ್ಯಾಚಸ್ಗಳನ್ನು ಆಡಿ 12 ಅಂಕದಿಂದ 3ನೇ ಸ್ಥಾನದಲ್ಲಿದ್ದಾರೆ ಮತ್ತು 4ನೇ ಸ್ಥಾನದಲ್ಲಿ ಇಂಗ್ಲೆಂಡ್ ತಂಡವು 2 ಮ್ಯಾಚಸ್ಗಳನ್ನು ಆಡಿ 12 ಅಂಕದಿಂದ 4ನೇ ಸ್ಥಾನದಲ್ಲಿದ್ದಾರೆ. ಹಾಗೆಯೇ 5ನೇ ಸ್ಥಾನದಲ್ಲಿ ಬಾಂಗ್ಲಾದೇಶ್ ತಂಡವು 2 ಮ್ಯಾಚಸ್ಗಳನ್ನು ಆಡಿ 12 ಅಂಕದಿಂದ ಅವರು ಕೂಡ 5ನೇ ಸ್ಥಾನದಲ್ಲಿದ್ದಾರೆ ಮತ್ತು 6ನೇ ಸ್ಥಾನದಲ್ಲಿ ಪಾಕಿಸ್ತಾನ ತಂಡವು 5 ಮ್ಯಾಚಸ್ಗಳನ್ನು ಆಡಿ 22 ಅಂಕದಿಂದ 6ನೇ ಸ್ಥಾನದಲ್ಲಿದ್ದಾರೆ. ಇಲ್ಲಿ ನಿಮಗೊಂದು ಡೌಟ್ ಬಂದಿರಬಹುದು, ಪಾಕಿಸ್ತಾನ ತಂಡಕ್ಕೆ 22 ಪಾಯಿಂಟ್ಸ್ ಇದೆ, ಆದರೆ ನ್ಯೂಜಿಲೆಂಡ್, ಬಾಂಗ್ಲಾದೇಶ್ ಮತ್ತು ಸೌತ್ ಆಫ್ರಿಕಾ ತಂಡದ ಹತ್ತಿರ ಕೇವಲ 12 ಪಾಯಿಂಟ್ಸ್ ಇದೆ. ಆದರೆ ಹೇಗೆ ಪಾಕಿಸ್ತಾನ ತಂಡವು ಆ 3 ತಂಡಗಳಿಗಿಂತ ಕೆಳಗಿದೆ ಅಂತ ನಿಮಗೆ ಡೌಟ್ ಬಂದಿರಬಹುದು. ಹೌದು ಫ್ರೆಂಡ್ಸ್, WTC ಪಾಯಿಂಟ್ಸ್ ಟೇಬಲ್ನಲ್ಲಿ ಅವರು ಕೇವಲ ವಿನ್ನಿಂಗ್ ಪರ್ಸೆಂಟೇಜನ್ನು ಕೌಂಟ್ ಮಾಡ್ತಾರೆ. ಅವ್ರು ಪಾಯಿಂಟ್ಸ್ ಎಷ್ಟು ತಗೊಂಡಿದ್ದಾರೆ ಅಂತ ಅದು ಗಣನೆಗೆ ಬರಲ್ಲ. ಕೇವಲ ಅವರು ಎಷ್ಟು ಮ್ಯಾಚಸ್ಗಳನ್ನು ಆಡಿದ್ದಾರೆ ಮತ್ತು ಅವರು ಎಷ್ಟು ಮ್ಯಾಚಸ್ಗಳನ್ನು ವಿನ್ ಆಗಿದ್ದಾರೆ ಅಂತ ಅದ್ರ ಮೇಲೆ ಕೌಂಟ್ ಮಾಡಿ ಅವರಿಗೆ ಪಾಯಿಂಟ್ಸ್ ಟೇಬಲ್ನಲ್ಲಿ ಸ್ಥಾನವನ್ನು ಸಿಗುತ್ತದೆ. ಹಾಗಾಗಿ ಇಂಗ್ಲೆಂಡ್ ವರ್ಸಸ್ ಭಾರತ ತಂಡವು ಎರಡನೇ ಟೆಸ್ಟ್ ಮ್ಯಾಚ್ ಮುಗಿದ ನಂತರ ಪಾಯಿಂಟ್ಸ್ ಟೇಬಲ್ನ ಸಂಪೂರ್ಣ ಅಪ್ಡೇಟ್ ಆಗಿದೆ. ಹಾಗಾದರೆ ನಿಮ್ಮ ಪ್ರಕಾರ ನಮ್ಮ ಭಾರತ ತಂಡವು ICC WTC ಈ ವರ್ಷದ ಫೈನಲ್ನಲ್ಲೂ ಕೂಡ ತಲುಪಬಹುದಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನಿಮಗೂ ಕೂಡ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.